ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಸುನಿಲ್ ಗೇಮರ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಕಷ್ಟ ಮಾಡ್ತಾರೆ. ಅದು ಯಾರ್ಯಾರಂದ್ರೆ ರಾಯ್ ಹರ್ಷ ಮತ್ತೆ ರಾಯ್ ವೀರು ಅವರು. ನೋಡೋಣ ಬನ್ನಿ ಏನಾಗತ್ತೆ ಅಂತ. ಅವ್ರಿಗೆ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ. ಹಂಗೆ ನಾ ಸ್ಪೆಕ್ಟರ್ ಆಗಿರ್ತೀನಿ ಇದ್ರಲ್ಲಿ. ಗೈಸ್ ಮ್ಯಾಚ್ ಸ್ಟಾರ್ಟ್. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಾಗತ್ತೆ ಈಗ. Free Fire India. ಇದು ನಮ್ಮ ರಾಯ್ ಹರ್ಷ ಅವರು, ಇದು ರಾಯ್ ವೀರು ಅವರು. ಗೈಸ್ ನೀವು ನೋಡ್ಬೋದು, ಫಸ್ಟ್ ರೌಂಡ್ 7 ರೌಂಡ್ ಇರುತ್ತೆ. ನಮ್ಮ ರಾಯ್ ಹರ್ಷ ಅವರು ಡಬಲ್ ಬ್ಯಾರರ್ ತಗೊಂಡಾರೆ, ಮತ್ತೆ ಡೆಸರ್ಟ್. ವೀರನ್ ಅವರು ಏನಿದೆ ಹಿಂಗೆ ನಿಂತ್ಕೊಂಡ್ಬಿಟ್ಟಾರೆ. ಇವ್ರು ಸುಮ್ಮನೆ ಡೆಸರ್ಟ್ ತಗೊಂಡಾರೆ, MP40 ತಗೊಂಡಾರೆ. ಮತ್ತೆ ವುಡ್ ಪಿಕರ್ ಯಾವ್ದೋ ತಗೊಂಡಾರೆ. ವುಡ್ ಪಿಕರ್ ತಗೊಂಡಾರೆ. ಅವ್ರ ಮೇಲಿಂದ ಬರ್ತಾವ್ರೆ. ಇವರಲ್ಲೇ ಬಂದ್ರು. ಅವ್ರ ಅಲ್ಲಿಂದ ವುಡ್ ಪಿಕರ್ ಒಳಗಡೆ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಹರ್ಷ ಅವರು ಚೇಂಜ್ ಮಾಡಿದ್ರು. ಯಾಕೋ ವಾಲು ಸುತ್ತಲೂ ಹಾಕೊಂಡಾರೆ. ಇವ್ರಿಲ್ಲ ಆ ಕಡೆ ಈ ಕಡೆ ಓಡಾಡ್ತವ್ರೆ ಗುರುಕುರು ತರ. ಇವರು ವಾಲಿಂದ ಹೊರಗ್ ಬಂದ್ರು. ಗೈಸ್ MP40 ಸ್ಪ್ರೇ ಹೊಡ್ಯಕ್ ನೋಡಿದ್ರು ನಮ್ಮ ರಾಯ್ ವೀರು ಅವರು. ಹರ್ಷ ಅವರು ಚೂಪಾಗಿ ಈ ಕಡೆ ಬಂದ್ರು. ಓಹೋ ಗೈಸ್ ಸೈಕಾಗಿ ಹೊಡಿತಿದ್ದಾರೆ ವೀರನ್ ಅವರು. 80 HP ಇಂದ ಬಚಾವಾಗಿದ್ದಾರೆ ರಾಯ್ ಹರ್ಷ ಅವರು. ನೋಡ್ಬೇಕು ಏನಾಗತ್ತೆ ಅಂತ. ರಿಪೇರ್ ಆದ್ರು. ನಮ್ಮ ರಾಯ್ ವೀರು ಈ ಕಡೆಯಿಂದ ಯಾರೆ. ಡೆಸರ್ಟ್ ಇಂದ ಪ್ರಯತ್ನ ಪಟ್ರು, ಆಗ್ಲಿಲ್ಲ. MP40 ಸ್ಪ್ರೇ ಸಖತ್ತಾಗಿ ಹೊಡಿತಾರೆ ರಾಯ್ ವೀರು ಅವರು. ಬ್ರೋ ರಶ್ ಮಾಡಕ್ ಅವರು ಬುಲೆಟ್ ತಾಗ್ಲಿಲ್ಲ, ಸೈಡಿಗೆ ಬಂದ್ಬಿಟ್ರು. ಅವ್ರ MP40 ಮಾತ್ರ ಬರಬ್ಬರಿ ಹೊಡಿತಿದ್ದಾರೆ. ರಾಯ್ ವೀರು ಅವರು ಅಂತೂ MP40 ಸೈಕಾಗಿ ಹೊಡಿತಿದ್ದಾರೆ. ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಡ್ತಿದ್ದಾರೆ ಪಾಪ. ಓ ಫೈನಲ್ ಝೋನ್ ಆಯ್ತು. ಏಮ್ ತಾಗ್ತಿಲ್ಲ ರಾಯ್ ಹರ್ಷ ಅವ್ರದ್ದು. ಝೋನ್ ಕವರ್ ಆಗ್ತಾ ಬಂತು. ಗೈಸ್ ನೋಡ್ಬೇಕು ಝೋನಲ್ಲಿ ಎಲಿಮಿನೇಟ್ ಆಗ್ತಾರ ಅಥವಾ ಯಾರು ಗೆಲ್ತಾರೆ ಅಂತ. ಫಸ್ಟ್ ರೌಂಡು ಗೈಸ್ ವೀರನ್ ಅವರು ಫಸ್ಟ್ ರೌಂಡ್ ಗೆದ್ದಿದ್ದಾರೆ. ಗೈಸ್ ವೀರನ್ ಅವರು ಇಬ್ಳರು ಸತ್ರು, ಆದ್ರೆ ವೀರನ್ ಅವರು ಗೆದ್ರು ಫಸ್ಟ್ ರೌಂಡು. MP40 ಮತ್ತೆ ವುಡ್ ಪಿಕರ್ ತಗೊಂಡಿದ್ದಾರೆ ರಾಯ್ ಹರ್ಷ ಅವರು. ಇವಾಗ ವೀರನ್ ಅವ್ರದ್ದು ಸೇಮ್ ಕಾಂಬಿನೇಷನ್. ಇವಾಗ ನೋಡ್ಬೇಕು ಯಾರು ಹೆಂಗೆ ಹೇಳ್ತಾರೆ ಅಂತ. ನೈಸ್, ಇಬ್ಳರು ಇದ್ರಿಗೆ ಹೊಡೆದಾಡ್ತಾವ್ರೆ. ರಾಯ್ ವೀರು ಅವ್ರು ಹೆಲ್ಮೆಟ್ ತಗೊಂಡಿಲ್ಲ.
ಹರ್ಷ ಅವರು ಡೆಸರ್ಟ್ನಿಂದ ಹೊಡೆಯಕ್ಕೆ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವ್ರಂತೂ ಉಟ್ಪಿಗರಿಂದ ಪಳ್ ಅನ್ಸ್ತವ್ರೆ. ಇವರು ವಾಲ್ ಹಾಕೊಂಡು ಕವರ್ ಆದ್ರು ಯಾಕೋ. ಇವರು ವೆಯ್ಟ್ ಮಾಡ್ತಿದ್ದಾರೆ. ಗೈಸ್ ರಶ್ ಮಾಡಿಬಿಟ್ರು. ಏಮೇ ತಾಗ್ತಿಲ್ಲ ಪಾಪ ಇವತ್ತು ರಾಯಸ್ ಅವ್ರದ್ದು ಯಾಕೋ. ಓಪಿ ಇಬ್ಬಿಬ್ಲಾರು ಡ್ಯಾಮೇಜ್ ಕೊಡ್ಕೊಂಡಿದ್ದಾರೆ. ವೀರನ್ ಅವ್ರದ್ದು ಸ್ವಲ್ಪ ಹೆಲ್ತ್ ಜಾಸ್ತಿ ಇದೆ, ರಾಯಸ್ ಅವ್ರದ್ದು ತುಂಬ ಕಡಿಮೆ ಇದೆ. ಒಂದು ಬುಲೆಟ್ ಕನೆಕ್ಟ್ ಆಗಿದ್ರೆ ಗೋನ್ ಆಗ್ಬಿಡೋರು ವೀರನ್ ಅವರು. ವೀರನ್ ಅವರು ವೇಟ್ ಮಾಡ್ತಿದ್ದಾರೆ. ರಾಯಶ್ ಅವರು ಬಂದರು. ಓಪಿ ಸೆಕೆಂಡ್ ರೌಂಡ್ ರಾಯಶ್ ಅವ್ರು ಗೆದ್ದಿದ್ದಾರೆ. ಗೈಸ್ ಇನ್ನು 6 ರೌಂಡ್ ಬಾಕಿ ಇದಾವೆ. ಯಾರು ಗೆಲ್ತಾರೆ ನೋಡ್ಬೇಕಿನ್ನು, ಟೈಮ್ ಇದೆ. ಇವರು ಇಲ್ಲಿ ಇದ್ದಾರೆ, ಇವರು ಇಲ್ಲಿದ್ದಾರೆ. ಗೈಸ್ ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು. ಫಸ್ಟ್ ರೌಂಡ್ ವೀರನ್ ಅವ್ರು ಗೆದ್ರು, ಸೆಕೆಂಡ್ ರೌಂಡ್ ಹರ್ಷ ಅವ್ರು ಗೆದ್ರು. ಥರ್ಡ್ ರೌಂಡ್ ಯಾರು ಗೆಲ್ತಾರೆ ನೋಡಬೇಕು. ಹರ್ಷ ಅವರು ರಶ್ ಮಾಡಿದ್ರು. ವೀರನ್ ಅವರು ಓಪಿ ಜಸ್ಟ್ ಮಿಸ್ ಆಗಿ ಹೊಡೆದಿದ್ದಾರೆ ಹರ್ಷ ಅವರು. 3ನೇ ರೌಂಡು ಹರ್ಷ ಅವ್ರು ಗೆದ್ದಿದ್ದಾರೆ. ವೀರನ್ ಅವ್ರದ್ದು 0 ಕಿಲ್ಸ್, ಹರ್ಷ ಅವ್ರದ್ದು 2 ಕಿಲ್. ವೀರನ್ ಅವ್ರ ರೌಂಡ್ ಗೆಲ್ಲಕ್ಕೆ ಕಾರಣ ಝೋನು. ಅವ್ರು ಸ್ವಲ್ಪ ಲೇಟಾಗಿ ಸತ್ರು, ಹಂಗಾಗಿ ರೌಂಡ್ ಗೆದ್ರು. ಓಪಿ 4th ರೌಂಡ್ ಸ್ಟಾರ್ಟ್ ಆಯ್ತು ಈಗ. ಇವ್ರು ಮಲ್ಕೊಂಡು ಇವರು ಫುಟ್ ಪಿಕನಿಂದ ಮಲ್ಕೊಂಡು ಹೊಡ್ಯಕ್ಕೆ ನೋಡ್ತಿದ್ದಾರೆ ಇಲ್ಲಿಂದಾನೆ. ಹರ್ಷ ಅವರು ರಶ್ ಮಾಡ್ತಾರೆ. ಓ ಇವ್ರಿಗೆ ಗೊತ್ತಾಗ್ತಿಲ್ಲ ಎನಿಮಿ ಲೊಕೇಶನ್. ಕೈಸೂರು ಇವಾಗ ಎದ್ರು. ಗೊತ್ತಾಯ್ತು ಈಗ. ವೀರನ್ ಅವರು ಅಲ್ಲಿಂದಾನೆ ಉಟ್ಪಿಕರಿಂದ ಸ್ಪ್ರೇ ಹೊಡ್ಯಕ್ಕೆ ನೋಡ್ತಿದ್ದಾರೆ. ಅಲ್ಲಿಂದಾನೆ ಡ್ಯಾಮೇಜ್ ಕೊಟ್ಟರು ಸ್ವಲ್ಪ MP40 ಹರ್ಷ ಅವರು. ಓಹೋ 82 ಕೊಟ್ಟರು ಹರ್ಷ ಅವರು. ವೀರನ್ ಅವರು ವಾಲಿಂದ ಪ್ಯಾಕ್ ಆಗ್ತಿದ್ದಾರೆ. ಫೈರಿಂಗ್ ನಡೀತಿದೆ ಅದ್ದೂರಿಯಾಗಿ. ಗೈಸ್ ಗೆದ್ರು. ರಾಯರ್ಷ ಅವರು ಆರಾಮಾಗಿ ಹೊಡೆದ್ರು ಇವನ್ನ. ಗೈಸ್ 5th ರೌಂಡ್ ಸ್ಟಾರ್ಟ್ ಆಯಿತು. 4th ರೌಂಡ್ ಕೂಡ ರಾಯರ್ಷ ಅವ್ರು ಗೆದ್ರು. ರಾಯ್ವೀರ್ ಅವರು ಯಾಕೋ ಉಟ್ಪಿಕರ್ ಬಿಟ್ಟು ಡಬಲ್ ಬ್ಯಾರಲ್ ತಗೊಂಡಾರೆ. ರಾಯರ್ಷ ಅವರು ಒಳ್ಳೆ ಮೂಮೆಂಟ್ ತೋರಿಸ್ತಿದ್ದಾರೆ. ಇವರಿಲ್ಲೇ ಕುತ್ಕೊಂಡು ದಳ್ತಿದ್ದಾರೆ. ಈ ರೌಂಡ್ ಏನಾಗುತ್ತೆ ನೋಡ್ಬೇಕು. ಇವ್ರು ಯಾಕೋ ಟೀಮ್ ಅಪ್ ಮಾಡ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಬಿಟ್ಟು ಬಂದಿರಂಗೆ ಕಾಣ್ತಾರೆ ಇವರು ಆ್ಯಕ್ಚುಲಿ. ಓ ಹೆಡ್ ಎಕ್ಸ್ಪರ್ಟ್. ಓಕೆ
ಯಾಕೋ ಏನೋ ಆಗ್ತಿದೆ ಕಸ್ಟಮಲ್ಲಿ. ಓ ಫಿಸ್ಟ್ ಫೈಟ್ ನಡೀತಿದ್ಯಾ? ಓ ಏನೋ ಕೊಡ್ಬೇಕಾಗಿತ್ತು ನಾವು ಗ್ಲೂವೆಲ್ಲು. ವೀರನ್ ಅವ್ರ ಹತ್ರ ಗ್ಲೂವೆಲ್ ಇರಲಿಲ್ಲ, ಇವ್ರು ಇಸ್ಕೊಂಡ್ರು ಮಾತಾಡಿ. ಓ ಪಿ ಗೈಸ್, ರಾಯರ್ಸ್ ಅವ್ರು ಗೆದ್ದಿದ್ದಾರೆ 5th ರೌಂಡ್ ಕೂಡ. ಸಖತ್ತಾಗಿ ಆಡ್ತಿದ್ದಾರೆ ರಾಯರ್ಸ್ ಅವರು. ವೀರನ್ ಅವ್ರು ಏನೂ ಆಡ್ತಿಲ್ಲ ಕ್ಲೀನಾಗಿ. UMP ಮತ್ತೆ ಯಾವುದೋ ಗನ್ ತೊಗೊಂಡ್ರು, ಕಿಂಗ್ ಫಿಶರ್ ಯಾವುದೋ. ರಾಯ್ವೀರ್ ಅವರು ನಮ್ಮ ಹರ್ಷ ಅವರು ಸೇಮ್ ಅವ್ರ ಮೂಮೆಂಟ್ ತೋರಿಸ್ಕೊಂತ ಇಲ್ಲ ಕಾಯ್ತಿದ್ದಾರೆ ಗೈಸ್. ಇನ್ನು 3 ರೌಂಡು ರಾಯರ್ಸ್ ಅವ್ರು ಕಂಟಿನ್ಯೂಸ್ಲಿ ಹೊಡೆದ್ರು ಅಂದರೆ ಬುಯ್ಯ ಆಗತ್ತೆ ಅವ್ರದ್ದು. ಇವ್ರು ಕೆಳಗಡೆಯಿಂದ ಹೋಗ್ತಿದ್ದಾರೆ ರಾಯ್ವೀರ್ ಅವರು. ರಾಯೇಶ್ ಅವ್ರಿಗೆ ಲೊಕೇಶನ್ ಗೊತ್ತಿಲ್ಲ ಪಾಪ, ಈ ಕಡೆ ಹೋಗ್ತಿದ್ದಾರೆ. ಅವ್ರು ನೋಡಿದ್ರೆ ಹಿಂದ್ಗಡೆಯಿಂದ ಬರ್ತಿದ್ದಾರೆ ಪಾಪ. ಓ ಫೈರಿಂಗ್ ನಡೀತು, ಗೊತ್ತಾಯಿತು. ಲೊಕೇಶನ್ ಗೊತ್ತಾಯಿತು ಮೇಲೆ. ರಾಯವೀರ್ ಅವರ ಕಡೆಗೆ ಸಾಗುತ್ತಿದ್ದಾರೆ ರಾಯರ್ ಶಾ ಅವರು. ಇವರು ಇಲ್ಲಿ ಇದ್ದಾರೆ. ಓ ಗೈಸ್ ನೋಡ್ಬೋದು, ಝೋನ್ ಬಂತು. ಓ ವಾಲ್ ಹಾಕಿದ್ರು ಗೊತ್ತಾಗತ್ತೆ. ವೀರನ್ ಅವರು MP ಇಂದ, ರಾಯರ್ಸ್ ಅವರು MP40 ಇಂದ ಸಾಕದಾಗಿ ಹೊಡೆದಿದ್ದಾರೆ. ರಾಯರ್ಸ್ ಅವರು ಹೆಡ್ ಎಕ್ಸ್ಪರ್ಟ್ ಅಂತ ತೋರಿಸ್ಕೊಡ್ತಿದ್ದಾರೆ ಪದೇ ಪದೇ. ಗೈಸ್ ಇನ್ನೆರಡು ರೌಂಡ್ ಹೊಡಿಬೇಕಷ್ಟೇ ರಾಯರ್ಸ್ ಅವ್ರಿಗೆ. ವೀರನ್ ಅವ್ರಿಗೆ 6 ರೌಂಡ್ ಹೊಡಿಬೇಕು ಕಂಟಿನ್ಯೂಸ್ಲಿ. ವೀರನ್ ಅವರು ಮತ್ತೆ ಗಂಚೆ ಮಾಡಿದ್ದಾರೆ, ಮತ್ತೆ ಡಬಲ್ ಬ್ಯಾರಲ್ ಹಿಡ್ಕೊಂಡಿದ್ದಾರೆ 2. ರಾಯರ್ಸ್ ಅವರು ಸೇಮ್ ಮೂವ್ ಆಗ್ತಿದ್ದಾರೆ. ಇವರು ನೀರಿನ ಕೆಳಗೆ ಬಂದರು. ನಮಸ್ಕಾರ ಮಾಡ್ತಿದ್ದಾರೆ, ಒಳ್ಳೇದಾಗಲಿ. ಓ ಇವರು ಬಿಟ್ಕೊಡ್ತಿದ್ದಾರೆ ಗೈಸ್. ಎಲಿಮಿನೇಟ್ ಆದ್ರು ರಾಯೇಶ್ ಅವರು. ಅವ್ರು ಎಲಿಮಿನೇಟ್ ಆದ್ರು, ಯಾಕೆ ಅಂತ ಗೊತ್ತಿಲ್ಲ. ಈಗ ವೀರನ್ ಅವ್ರಿಗೆ ಗೆಲ್ಲಕ್ ಬೇಕಾಗಿರೋದು 5 ರೌಂಡ್ಸ್. ಇನ್ನ ಏನೇನಾಗತ್ತೆ ಅಂತ ಗೊತ್ತಾಗ್ತಿಲ್ಲ. ರಾಯೇಶ್ ಅವರು ಮತ್ತೆ ಝೋನಿಗೆ ಹೋಗ್ತಿದ್ದಾರೆ. ಎಂತಕ್ಕೆ ಎಲಿಮಿನೇಟ್ ಆಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ವೀರನ್ ಅವ್ರದ್ದು 3 ರೌಂಡ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 3 ರೌಂಡ್ಸ್ ಬೇಕು, 4 ರೌಂಡ್ಸ್ ಬೇಕು ಗೆಲ್ಲಕ್ಕೆ. ವೀರನ್ ಅವರು ಒಂದು ಕಿಲ್ ಹೊಡೋದಿಲ್ಲ. ಅವರಿಗವರು ಎಲಿಮಿನೇಟ್ ಆಗ್ತಿದ್ದಾರೆ ಹರ್ಷ ಅವರು. ವಯಸ್ಸಲ್ಲಿ ಗನ್ ತಗೊಂಡ್ರು, ಗೊತ್ತಿಲ್ಲ ಎಲಿಮಿನೇಟ್ ಆಗ್ತಾರೋ ಅಥವಾ ಇಲ್ಲ ಅಂತ. ಗೈಸ್ ನೋಡ್ತಿರ್ಬೋದು, ಹರ್ಷ ಅವರು ಮುಂದೆ ಹೋದ್ರು. ಟೀಮ್ ಅಪ್ ಅಂತೂ ಮಾಡ್ತಿದ್ದಾರೆ ಅನ್ಸುತ್ತೆ. ಫೈಟ್ ತಗೊಂಡ್ರು. ವೀರವರು ಯಾಕೋ ಟೀಮ್ ಅಪ್ ಮಾಡ್ಕೊಂತ ಆಡ್ತಿದ್ದಾರೆ. $72 ಡ್ಯಾಮೇಜ್ ಕೊಟ್ಟರು ಹರ್ಷ ಅವರು. ವೀರನ್ ಅವರು ಹೀಲ್ ಆಗ್ತಿದ್ದಾರೆ. ರೆಸ್ಪೆಕ್ಟ್ ಓಲ್ಡ್ ಪ್ಲೇಯರ್ಸ್. ಓಕೆ ಹೀಲ್ ಆಗಕ್ಕೆ ಬಿಟ್ಟು ಹೊಡಿತಿದ್ದಾರೆ ರಾಯೇಶ್ ಅವರು. ಓಕೆ ಬ್ಲಾರು ಹೀಲ್ ಆಗ್ತಿದ್ದಾರೆ.
ಗೈಸ್ ಒಪ್ಪಿ ಗೈಸ್, ರಾಯರ್ಗೆ ಗೆಲ್ಲಕ್ ಬೇಕಾಗಿರೋದು ಒಂದೇ ರೌಂಡು, ರಾಯ್ವೀರಿಗೆ ಬೇಕಾಗಿರೋದು 4 ರೌಂಡು. ಡಬಲ್ ಬ್ಯಾರರ್ 2 ತಗೊಂಡಿದ್ದಾರೆ ರಾಯ್ವೀರ್ ಅವರು. ರಾಶ್ ಅವರು ಸೇಮ್ 360 ಡಿಗ್ರಿ ತೋರಿಸ್ತಿದ್ದಾರೆ ನಮಗೆ, ನೋಡ್ಕೊಳ್ರಿ ಅಂತ. ರಾಯ್ವೀರ್ ಅವರು ಹೊರಟ್ರು. ಹರ್ಷ ಅವರು ಮತ್ತೆ ಯಾಕೋ ಝೋನ್ ಜೊತೆಗೆ ಆಟ ಆಡ್ತಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಗೈಸ್ ರಾಯ್ವೀರ್ಗೆ ಲೊಕೇಶನ್ ಈಗ ಗೊತ್ತಾಗಿದೆ. ಅವ್ರು ಹೇಗೆ ಹೊಡಿಬೇಕು ನೋಡ್ಬೇಕು. ಅವರ ಈಲ್ ಕಡಿಮೆ ಇದೆ ರಾಯರ್ಸ್ ಅವ್ರದ್ದು. ಎಸ್, ಓ ವೀರನ್ ಅವರು ಮಲ್ಕೊಂಡ್ಬಿಟ್ರು. ಓಪಿ ಆಟಗಾರರು ಇಬ್ಲರು ಕೂಡ ಚೆನ್ನಾಗಿ ಆಡುತ್ತಿದ್ದಾರೆ. ಅರೆ ಇಬ್ಲರ್ದು ಏಮ್ ಕನೆಕ್ಟ್ ಆಗ್ತಿಲ್ಲ ಯಾಕೆ. ಓಪಿ ರಾಯರ್ಸ್ ಅವರು ಗೆದ್ದಿದ್ದಾರೆ ಗೈಸ್, ಅವರ ತಲೆಯನ್ನು ತಿರುಗಿಸ್ಕೊಂತ ನೀವು ನೋಡ್ಬೋದು ಇದರಲ್ಲಿ. ರಾಯರ್ಸ್ ಅವರು 7ಕ್ಕೆ 7 ರೌಂಡ್ ಹೊಡೆದಿದ್ದಾರೆ. ರಾಯ್ವೀರ್ ಅವರು 1 ಹೊಡೆದಿಲ್ಲ. ಅಂದರೆ ರಾಯರ್ಸ್ ಅವರು ಎಲಿಮಿನೇಟ್ ಆಗಿ ಇದಾಗಿದ್ದು ಬಿಟ್ಕೊಟ್ಟಿದ್ದು ಅವ್ರಿಗೆ. ಗೈಸ್ ಥ್ಯಾಂಕ್ ಯು ಗೈಸ್, ಲವ್ ಯು, ಬೈ ಬೈ, ಟೇಕ್ ಕೇರ್. ಮತ್ತೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಯಾರ ಜೊತೆ ಕಷ್ಟ ಮಾಡಬೇಕು ಅಂತ ಆಡ್ತೀವಿ. ಬಾಯ್.